ಅಭಿವೃದ್ಧಿಯ ಮುಖ್ಯವಾಹಿನಿಯಿಂದ ದೂರ ಉಳಿದ ಸಮುದಾಯಗಳಲ್ಲಿ ದಕ್ಕಲಿಗ ಸಮುದಾಯ ಕೂಡ ಒಂದು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹುಳಿಯಾರು ಗೇಟ್ನಿಂದ ಕೆರೆ ಮುಂದಲಪಾಳ್ಯ ರಾಯಪ್ಪನಪಾಳ್ಯ ಕಡೆಗೆ ಹೋಗೋ ಮಾರ್ಗದಲ್ಲಿರೋ ರುದ್ರಭೂಮಿಯ ಬಳಿ ಅಲೆಮಾರಿ ದಕ್ಕಲಿಗ ಸಮುದಾಯದ ಸುಮಾರು 30 ಕುಟುಂಬಗಳು ವಾಸವಾಗಿದ್ದಾವೆ. ಎರಡೇ ಮುಖ್ಯ ಬೀದಿಗಳನ್ನು ಹೊಂದಿರೋ ಈ ಪುಟ್ಟ ಕಾಲೋನಿಗೆ ಗಾಂಧಿನಗರ ಅಂತ ಕರೆಯಲಾಗ್ತಾ ಇದೆ. ಇಲ್ಲಿರೋ ಯಾವ ಕುಟುಂಬಕ್ಕೂ ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಇಲ್ಲ. ರಾತ್ರಿ ವೇಳೆ ಹಾವು, ಚೇಡು, ಹುಳ, ಹುಪ್ಪಟೆ ಕಾಟದ ಮಧ್ಯೆನೇ ಹೆಣ್ಣು ಮಕ್ಕಳು ಜೀವನ ಬಿಗಿ ಹಿಡಿದು ಬಹಿರ್ದೆಸೆಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಈ ದಕ್ಕಲಿಗ ಸಮುದಾಯ ಅಲೆಮಾರಿಗಳಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳಲ್ಲಿ ದಕ್ಕಲಿಗ ಸಮುದಾಯ ಇಡೀ ಜಿಲ್ಲೆಯಲ್ಲಿ 52 ಕುಟುಂಬ ಬರುತ್ತೆ. ಇಲ್ಲಿ 21 ಕುಟುಂಬ ವಾಸ ಮಾಡುತ್ತೆ ಸರ್. ಇಲ್ಲಿ ಚಿಕ್ಕನಾಯಕನಹಳ್ಳಿ ರಾಯಪ್ಪನಪಾಳ್ಯ ರಸ್ತೆ ಗಾಂಧಿನಗರ ಸಾರ್ವಜನಿಕ ಮಶಾಣದ ಪಕ್ಕ. ಇಲ್ಲಿ ಕಳೆದ 17 ವರ್ಷದಿಂದ ನಾವು ಮುನ್ಸಿಪಾಲಿಂದ ನಿವೇಶನ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕೆಲವು ಯೋಜನೆಗಳಿಂದ ಸರ್ಕಾರದ ಮನೆಗಳು ಆಯಿತು. ಇಲ್ಲಿ ನಮ್ಮ ಪರಿಸ್ಥಿತಿ ಇನ್ನೂ ಸರ್ಕಾರದ ಮೂಲಭೂತ ಸೌಕರ್ಯ ತುಂಬ ವಂಚಿತರಾಗಿದ್ದೀವಿ. ಎಷ್ಟೋ ಜನರಿಗೆ ಆಧಾರ್ ಕಾರ್ಡ್ ಇಲ್ಲ, ಎಷ್ಟೋ ಜನರಿಗೆ ರೇಷನ್ ಕಾರ್ಡ್ ಇಲ್ಲ, ಇನ್ನು ಎಷ್ಟೋ ಕುಟುಂಬಗಳಿಗೆ ನಿವೇಶನಗಳಿಲ್ಲ, ಸೈಟ್ಗಳಿಲ್ಲ. ನಾವು ಆಲ್ರೆಡಿ ಸರ್ಕಾರಕ್ಕೆ ಇದನ್ನೆಲ್ಲ ಮನವಿ ಮಾಡಿದ್ದೀವಿ. ಆಮೇಲೆ ಇರೋಂಥ ಮನೆಗಳಿಗೆ ಶೌಚಾಲಯಗಳಿಲ್ಲ. ನಾವು ಹೊರಗಡೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಇದನ್ನು ಮುನ್ಸಿಪಾಲಿಟಿ ಕಳೆದ ನಾವು 5-6 ವರ್ಷದಿಂದ ನಾವು ಮನೆವರೆಗೆ ಮಾಡ್ತಾನೆ ಬರ್ತೀವಿ. ಇಲ್ಲಿ ನಾವೇನಾದರೂ ಸೈಟ್ ಪಡೆದಿವಿ, ಮನೆ ಪಡೆದಿವಿ, ಕರೆಂಟ್ ಪಡೆದಿವಿ, ಎಲ್ಲ ಹೋರಾಟ ಸಂಘಟನೆ, ಈ ಪ್ರತಿಭಟನೆ ಹೋರಾಟಗಳಿಂದ ಅವೆಲ್ಲ ಪಡ್ಕೊಂಡಿವಿ. ಈಗ ಚಿಕ್ಕನಾಯಕನಹಳ್ಳಿ ಮುನ್ಸಿಪಾಲ್ ಏನು ಮಾಡುತ್ತೆ, ಅದು ನಮಗೆ ಸಂಬಂಧಪಡಲ್ಲ ಅಂಥೇಳಿ ಸಮಾಜ ಕಲ್ಯಾಣಕ್ಕೆ ದೂರುತ್ತೆ. ಸಮಾಜ ಕಲ್ಯಾಣಕ್ಕೆ ಹೋದರೆ ನಾವು ತಹಸೀಲ್ದಾರನೇ ಅಲ್ಲಿಗೆ ಹೋಗೋಂಥ ದಂಡಾಧಿಕಾರಿ ಹತ್ರ ದೂರುತ್ತೆ. ಒಂದು ಇಲಾಖೆ ಇನ್ನೊಂದು ಇಲಾಖೆಗೆ ನಮ್ಮನ್ನು ಅಲ್ದಾಡಿಸಿ ಇವತ್ತು ನಾವು ಆ ಇಲಾಖೆಗೆ ಹೋಗ್ಲಿದಾಗ ಮಾಡಿಬಿಟ್ಟಿದೆ. ಆದ ಕಾರಣ ನಾವು ಮಾಧ್ಯಮಕ್ಕೆ ಬಂದಿದ್ವಿ. ನಮ್ಮ ಕಷ್ಟಗಳು ಹೇಳ್ಬೇಕಂದ್ರೆ ಸರ್, ಇಲ್ಲಿ ಒಂದು 97 ಜನ ನಾವು ವಾಸ ಮಾಡ್ತೀವಿ. 28 ಕುಟುಂಬ ವಾಸವಾಗಿದೆ. ಇವತ್ತು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಸರ್ ನಮ್ಮ ಪರಿಸ್ಥಿತಿಗಳು ಹೇಳ್ಬಾರ್ದು. ಗಂಡಸರಾದರೂ ನಾವು ಕಿಲೋಮೀಟ್ರ್ ತನಕ ಕಟ್ಟೆ ಕೆರೆಗೆ ಹೋಗ್ತೀವಿ. ಹೆಂಗಸ್ರ ಪರಿಸ್ಥಿತಿ ಇವತ್ತು ಹೊಲ ಚೇಳು, ಹೊಲದವರು ತುಂಬ ಗಲಾಟೆ ಮಾಡ್ತಾರೆ. ಈ ಮಶಾಣದಲ್ಲಿ ಹೋದ್ರೆ ಅಲ್ಲಿ ಸಹ ತೊಂದರೆ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಸಹ ಎಷ್ಟೋ ಜನ ಹಾವು ಕಟ್ಟು, ಚೇಳು ಕಚ್ಚಿತು, ಇದರಿಂದ ಮರಣಗಳು ಆಗಿದ್ದಾವೆ. ನಾವು ಮತ್ತೆ ಪೋಸ್ಟ್ ಪೇನ್ ಅಂತ ಹೇಳೋಕ್ಕಾಗಿಲ್ಲ. ರಾತ್ರಿ ಚೇಳುಗಳು ಕಡ್ದಂಥ ದಿನಗಳು, ಹಾವುಗಳು ಕಡ್ದಂಥ ದಿನಗಳು, ಇದರಿಂದ ಸಾಕಷ್ಟು ಅನುಭವಿಸಿದ್ವಿ. ಇವತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇವತ್ತು ತುಂಬ ನಮ್ಮ ಬಗ್ಗೆ ಜಗಳಕ್ಕೆ ಬರ್ತಿದ್ದಾರೆ. ರೋಡಲ್ಲೆಲ್ಲ ನಿಮ್ಮ ಮಕ್ಕಳು ನಿಮ್ಮ ದೊಡ್ಡವರು ಗಲೀಜು ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ಹಣ ಅಷ್ಟೊಂದಿದೆ, ನೀವು ಯಾಕೆ ಅದನ್ನು ಬಳಸ್ತಾ ಇಲ್ಲ, ಯಾಕೆ ಕೇಳ್ತಾ ಇಲ್ಲ, ನಮ್ಮ ಮೇಲೆ ಗಲಾಟೆಗೆ ಬಂದಿದ್ದಾರೆ. ಇವತ್ತು ನಾವು ಸಾರ್ವಜನಿಕರ ಒತ್ತಡಕ್ಕೆ ಒಳಗಾಗಿ ಎಲ್ಲಿ ನಮ್ಗೆ ಹೊಡೆದು ಇದರಿಂದ ಒಕ್ಕಲೆಬ್ಬಿಸ್ತಾರೆ ಅಂತ ಭಯ ಸ್ಟಾರ್ಟ್ ಆಗಿದೆ. ಆ ಕಾರಣದಿಂದ ನಾವು ಇವತ್ತು ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ವಿ, ನಮಗೆ ಬದುಕಕ್ಕೆ ಸರ್, ನಮಗೆ ಈ ಪ್ರಾಣಿಗಳಿಗೆ, ಮೃಗಾಲಯಗಳು, ಪ್ರಾಣಿಗಳಿಗೆ ಜೂಗಾಡುಗಳು ಕೋಟಿ ದುಡ್ಡು ಇಡ್ತಿದೆ ಸರ್ಕಾರ. ಈ ಮನುಷ್ಯರು ಎಲ್ಲರಂತೆ ನಾವು ಮನುಷ್ಯರು ಬದುಕರಿಗೆ ಏನೂ ಆಗ್ತಿಲ್ಲ. ಒಂದು ಶೌಚಾಲಯ ಕಟ್ಕೊಡ್ತಿಲ್ಲ, ಒಂದು ಆಧಾರ್ ಕಾರ್ಡು ಮಾಡಿಕೊಡ್ತಿಲ್ಲ. ಇವತ್ತು ಸರ್ ನಾವು ಏನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಹೋದರೆ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಮ್ಗೆ ಈ ಜೀವನನಿಲ್ಲ. ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಈಗ ನಮಗೆ ಡೇಟ್ ಆಫ್ ಬರ್ತ್ಗಳಿಲ್ಲ. ನಮಗೆ ಕೆಲವು ಇದೆ ಸರ್, ಸರ್ಕಾರದ ಕೊಟ್ಟಂಥ ಹೊಸ ಸ್ಥಳಗಳಿದೆ. ಅದನ್ನು ತೊಗೊಂಡು ನಾವು ಏನೇ ಆ ಇಲಾಖೆಗಳಿಗೆ ಹೋದರೆ ಮುಚ್ಕೊಂತಾರೆ, ನೀವು ಸ್ಮೆಲ್ ಬರ್ತೀರ ಹೋಗ, ಇಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತೀವಿ. ಹಂಗಾಗಿ ಸರ್ ನಮ್ಮ ಅಳುಲೇನೆಂದರೆ ಮೂಲಭೂತ ಸೌಕರ್ಯ. ನಾವು ಮನುಷ್ಯರು, ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ. ಇಲ್ಲಿ ನಮ್ಗೆ ಓಟ್ ಇದೆ, ಆಧಾರ್ ಕಾರ್ಡ್ ಇದೆ, ಕೆಲವರಿಗೆಲ್ಲ ಎಲ್ಲ ಇದೆ. ನಮಗೇನಿಲ್ಲ, ಶೌಚಾಲಯಗಳಿಲ್ಲ. ನಾವೇನು ಕೆಲಸ ಕೇಳ್ತಿಲ್ಲ, ನಮ್ಮ ಮೂಲಭೂತ ಸೌಕರ್ಯ ಕೇಳ್ತಿದ್ವಿ. ಇದು ನಮಗೆ ಬೇಕಾಗುತ್ತೆ ಸರ್. ಇದು ಒಂದು ಯೋಜನೆ ಇದಾದರೆ ಇದು ಇಷ್ಟಕ್ಕೆ ನಾವು ಇದು ಮಾಡ್ತೀವಿ. ಇಷ್ಟು ಸಾಕು, ನಮಗೆ ಬಾತ್ರೂಮ್ಗಳು ಕೊಡ್ರಿ, ಮುಂದೆ ಬೇರೆ ವಿಚಾರ ಕಷ್ಟಗಳು ಮಾಡ್ತೀವಿ. ನಮಗೇನೋ ರೇಷನ್ ಕಾರ್ಡ್ ಐತೆ, ಆಧಾರ್ ಕಾರ್ಡ್ ಐತೆ, ವೋಟ್ ಲಿಸ್ಟ್ ಐತೆ, ಇದು ಪಿಂಚಣಿ ದುಡ್ಡೊಂದು ಬರುತ್ತೆ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ನಮಗೆ. ನಾವು ಇದೇ ಚಿಂದಿ ಹಾರ್ಸೋಕ್ಕೆ ಹೋಗಬೇಕು, ದುಡಿಬೇಕು, ತಿನ್ನಬೇಕು. ಅದರಲ್ಲಿ ಬೇರೆ ಹಿಡ್ಕೊಂಡು ಹೋಗೋರು ಬೇರೆ ಬರ್ತಾವ್ರಿ. ನಮ್ಮ ಅಕ್ಕನ ಎತ್ತಾಕೊಂಡೇ ಹೋದ್ರೆ ಆಗಲೇ 2 ತಿಂಗಳಾಯಿತು, ಇನ್ನೂ ಬಿಟ್ಟಿಲ್ಲ. ಅದಕ್ಕೆ 10,000 ದುಡ್ಡು ಕಟ್ಟು ಅಂತಾರೆ. ದುಡ್ಡು ಕಟ್ಟಿ ಬಿಡ್ಸ್ಕೊಂಬರ್ಬೇಕು ನಾವು. ಹುಡುಗರೆಲ್ಲ ಹೋಗ್ತಾರೆ ಕೆಲಸಕ್ಕೆ, ಒಂದು ದಿವಸ ಸಿಕ್ಕುತ್ತೆ, ಒಂದು ದಿವಸ ಸಿಗಲ್ಲ ಕೆಲಸ. ಅವ್ರು ಸಂಘ ಮಾಡ್ಕೊಂಡವ್ರೆ, ಅದನ್ನು ಕಟ್ಟಬೇಕು, ಜೀವನನೂ ಮಾಡ್ಕೋಬೇಕು, ಎಲ್ಲಿಂದ ಆಗುತ್ತೆ? ಅದಕ್ಕೆ ಅವರು ಬಿಡ್ಸ್ಕೊಂಬರೋಕ್ಕಾಗಿಲ್ಲ. ಅಲ್ಲೇ ಐತೆ ನಮ್ಮ ಅಕ್ಕ. ಆ ಮನೆ ಎಲ್ಲ ಹರಡಾಗ್ಬಿಟ್ಟೈತೆ, ಬಾಕ್ಲು ಕಿತ್ತೋಗಿ. ನಮ್ದು ಈ ಪರಿಸ್ಥಿತಿ ಸರ್. ನಮಗೆ ಇದು ಬಾತ್ರೂಮ್ ಒಂದಿಲ್ಲ, ಏನು ಈಚೆಗೆ ಹೋಗ್ಬೇಕಂದ್ರೆ ಆಗಲ್ಲ. ಕತ್ಲೇಲಿ ಅಲ್ಲಿ ದಾರಿನೇ ಇಲ್ಲ, ಹೊಲಗಳೆಲ್ಲ ಬೆಳ್ಕೊಂಬಿಟ್ಟವೆ. ಅವರು ಬೇರೆ ಬೈತಾರೆ. ಅಷ್ಟೊತ್ತಿನಲ್ಲಿ ಮಶಾಣಕ್ಕೆ ಹೋದರೆ ಹೆದರಿಕೆ, ಹೆಣ್ಮಕ್ಳಿಗೆ ಎಲ್ಲ ತಂದು ಅಲ್ಲೇ ಉಣ್ತಾರೆ. ಹೊಸ ಸಮಾಧಿಗಳೇ ಇರ್ತವೆ, ಹೂವು ಎದ್ದು ಕಾಣಿಸ್ತವೆ, ಹೋಗೋಕ್ಕೆ ಆಗಲ್ಲ. ಈ ಹುಡುಗರು ಪಡೆದ್ರು ರೋಡ್ ಸೈಡಲ್ಲಿ ಕೂತಿರೋದಕ್ಕೆಲ್ಲ ಬೈತಾರೆ ನಮ್ಮನ್ನು. ನಾವೇನು ಮಾಡೋಣ? ಇಷ್ಟೈತೆ ನೋಡಿ ಸರ್ ನಮ್ಮದು. ಭಿಕ್ಷುಕರ ನಿರ್ವಸತಿ ಕೇಂದ್ರಕ್ಕೆ, ನಿರಾಶ್ರಿತ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರಾ ನಿಮ್ಮ ಅಕ್ಕ? ಅನಾಥ ಆಶ್ರಮಕ್ಕೆ.
ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಭಿಕ್ಷುಕ ಪರಿಹಾರ ಕೇಂದ್ರ ಅಂತ. ಇದು ಅದೇ ಚಿಂದಿ ಆರ್ಸಕ್ ಹೋಗೋದಕ್ಕೇನೆ, ಗುಜರಿ ಆರ್ಸಕ್ ಹೋಗಿದ್ದಕ್ಕೆ ಇದನ್ನ ಎಳ್ಸತಿ ಹಿಡ್ಕೊಂಡು ಹೋಗಿದ್ರು. ತಡಿ, ಎಳ್ಸತಿ ಹಿಡ್ಕೊಂಡು ಹೋಗಿದ್ರು. ಸೊಸೆದೀರು ಮಕ್ಕಳದೀರು ಎಲ್ಲರೂ ಅಷ್ಟಷ್ಟು ದುಡ್ಡು ಹಾಕಿ 10,000 ಜೊತೆ ಮಾಡಿ ಕಟ್ಟಿ ಕರ್ಕೊಂಬಂದ್ರು ಎಳ್ಸತಿ. ಈಗ ನಮ್ಮ ಅಕ್ಕನ ಬಿಡಿಸ್ಕೊಂಬರಕ್ಕೆ ನಾವೇ ಈಗ ಚಿಂದಿ ಆರಿಸೋದು, ಅದಕ್ಕೂ ಹೋಗೋಕೆ ಹೆದರಿಕೆ. ಮತ್ತೆ ಇಲ್ಲಿ ಬಂದು ಹಿಡ್ಕೊಂಡು ಹೋಗ್ತಾರೋ ಅಂತ. ದುಡ್ಡು ಬರಲ್ಲ, ನನಗೆ ದುಡ್ಡು ಬರಲ್ಲ, ಏನಿಲ್ಲ. ಹೋಗೋ ಸುಮ್ಮನೆ ಗುದುರ್ಕೋದತ್ತೆ ಆತಾಗ್ತೀನಿ ಅಂತ ಸುಳ್ಳಲ್ಲ ಅಂತ ಕುಡಿತೀವಿ. ಬಾತ್ರೂಮ್ ಬೇರೆ ಇಲ್ಲ, ಗುಡ್ಲು ಮನೇಲಿದ್ದೀವಿ, ತಿಂಡಿ ಆಯ್ತು ಹಿಂಗೆ. ಅಲ್ಲ, ರೇಷನ್ ಕಾರ್ಡ್ ಇಲ್ಲದ್ರಿಂದ ಏನು ಸಮಸ್ಯೆ ಆಗ್ತದೆ ನಿಮಗೆ ಅಂತ? ಅಕ್ಕಿಗೆ ತೊಂದರೆ ಆಗುತ್ತೆ. ಅಕ್ಕಿಗೆ ಹುಡುಗರು ಇದ್ದಾರೆ, 3 ಜನ ಹುಡುಗರು, ಇಬ್ಬರು ಗಂಡು ಮಕ್ಕಳು, 1 ಹೆಣ್ಮಗು. ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನೇನು ಇಲ್ಲ. ಊಟ ತಿನ್ನಕ್ಕೆ ಅನ್ನಕ್ಕೆ ಭಂಗ ಆಗ್ಬಿಟ್ಟೈತೆ. ಅಲ್ಲಿ ಇಲ್ಲಿ ನಾವು ಹೋಗಿ ಭಿಕ್ಷೆ ಹಾಕೊಂಡು ತಿನ್ನಬೇಕು, ಚಿಂದಿ ಹಾಕೊಂಡು ತಿನ್ನಬೇಕು. ಅದಕ್ಕೂ ಇವ್ರ ಕಾಟಗಳು ಜಾಸ್ತಿ ಆಗ್ಬಿಟ್ಟೈತೆ. ಹೋಗೋಕ್ಕೆ ಭಯ, ಎಲ್ಲಿ ಹೋಗೋಕ್ಕೂ ಎಲ್ಲಿ ಬರೋಕ್ಕೂ ಭಯ ಆಗುತ್ತೆ. ಅದರಿಂದ ಇದು ನಮಗೆ ಏನೋ ಅದು ಅವ್ರನ್ನ ಎಲ್ಲಿ ಯಾರನ್ನ ಇಟ್ಕೊಂಡು ಹೋಗ್ದಂಗೆ ಇದು ಮಾಡ್ರಿ ಅಂತೇಳಿ ಅವ್ರನ್ನ ಕಂಡ್ರೆ ಮಾಡಿದರೆ ನಾವು ಜೀವನ ಮಾಡೋಕ್ಕೆ ನಮಗೂ ಒಂದು ದಾರಿ ಇರುತ್ತೆ. ಏನಿಲ್ದಲೆ ಇದು ಮಾಡಿದ್ರೆ ಹಿಂಗೆ ಎದುರಿಸ್ಕೊಂಡಿದ್ರೆ ನಾವು ತಿನ್ನೋದೇನು ಹೊಟ್ಟೆಗೆ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಏನಿಲ್ದಲೆ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು 4 ವರ್ಷ ಆಯ್ತು ಸರ್, ಮನೆ ಎಲ್ಲರೂ ಪಾಯ ಹಾಕಿ ಬಿಟ್ಕೊಂಡು 4 ವರ್ಷದಿಂದ ಕಾದು ಸಹ ನಾವು ಸಾಲ ಮಾಡಿ ಮನೆ ಕಟ್ಕೊಂಡು ಒಂದು ಬಿಲ್ಲು ಆಗಿಲ್ಲ. ಯಜಮಾನರೆಲ್ಲ ತೀರೋದ್ರು, ಇನ್ನೂ ಬಿಲ್ಗಳು ಇಲ್ಲ, ಏನೂ ಇಲ್ಲ ಸರ್. ಇನ್ನೂ ಒಂದು ಲೋನು ಆಗಿಲ್ಲ ಸರ್. ಎಲ್ಲ GPS ಆಗೈತೆ ಅಂತ ಹೇಳ್ತಾರೆ ಸರ್. ನಾವು ಹೋಗ್ರಿ, ನೀವು ಅಕೌಂಟಿಗೆ ಹೋಗಿ ಚೆಕ್ ಮಾಡಿಸ್ರಿ, ಅಲ್ಲಿ ಬರ್ತಾವೆ ದುಡ್ಡು ಅಂತಾರೆ. ಆಫೀಸ್ಗೆ ಮುನ್ಸಿಪಾಲ್ಗೆಲ್ಲ ಹೋಗ್ತೀವಿ, ಬರ್ತಾ ಹೋಗ್ರಿ ಅಂತ ಹೇಳ್ತಾರೆ. ನಿಮ್ಮ ಅಕೌಂಟ್ ಚೆಕ್ ಮಾಡಿಸ್ರಿ, ಬರ್ತವೆ ಅಂತಾರೆ. ನಾವು ಸಾಲ ಮಾಡಿ ಕಟ್ಟಿ ಮನೆ ರೀತಿ ಇರೋದ್ರು ಸರ್. ಸಾಲ ಮಾಡಿ ಕಟ್ಟಿದ್ರೆ ಅದಕ್ಕೆ ಬಡ್ಡಿ ಕಟ್ಟಾಗ್ತಾ ಇಲ್ಲ. ಇವತ್ತು ತಹಸೀಲ್ದಾರ್ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಾಗಿರ್ಬೋದು, ಯಾವುದು ನಮ್ಮ ಕಷ್ಟ ಸುಖಗಳನ್ನ ಯಾರನ್ನೂ ಮನಸ್ಸಿಗೆ ತೊಗೊತಿಲ್ಲ. ಇವತ್ತು ಈ ಸ್ಥಿತಿಗಳು ನೋಡಿಬಿಟ್ರೆ ಅಧ್ವಾನ. ನಾವು ಓಟ್ ಹಾಕೋದು ಇದರಲ್ಲೇ ಜೀವನ ಆಗೋಗ್ಬಿಟ್ಟಿದೆ. ಹಾಗಾಗಿ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮೂಲಭೂತ ಸೌಕರ್ಯಗಳನ್ನ ಇವತ್ತೆಲ್ಲ ನಮ್ಮ ಅಲೆಮಾರಿಗಳು ಇಲ್ಲಿ ಇದರಲ್ಲಿ ಮಾತಾಡಿದ್ದಾರೆ, ಇದರಲ್ಲಿ ಮಾಧ್ಯಮದಲ್ಲಿ. ಹಾಗಾಗಿ ಅವರ ಕುಂದುಕೊರತೆಗಳನ್ನ ನೀವು ತಾಲೂಕು ಆಡಳಿತ ಅವರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.